ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ವಿಲೇಜ್ ಅಲ್ಲಿ ಇರೋ ನಮ್ ಹೋಮ್ಗೆ ಹೋಮ್ ಟೂರ್ ಮಾಡ್ತಾ ಇದೀನಿ. ಸೊ ವೆಲ್ಕಮ್. ಸೊ ನಿನ್ನೆನೆ ನಾವು ಮನೆ ಗುರು ಪ್ರವೇಶ ಮಾಡಿರೋದ್ರಿಂದ ಸ್ವಲ್ಪ ಮನೆ ಮೆಸ್ಸಿ ಆಗಿದೆ. ಸೊ ಹೋಗೋಣ ಬನ್ನಿ. ಇದೇ ನಮ್ ಮನೆ ಎಂಟ್ರೆನ್ಸ್, ಇದೇ ನಮ್ಮ ಮನೆಯ ಗೇಟ್ ಅಂಡ್ ಇಲ್ಲಿ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಇದೆ. ಡಿಸೈನ್ ಆರ್ ಡೆಕೋರೇಷನ್. ವೆಲ್ಕಮ್. ಇದು ನಮ್ಮಪ್ಪ ಇಲ್ಲೇ ನಮ್ ಕಾರ್ನ ನಿಲ್ಸಿರೋದು, ಈ ಹೋಲ್ ಇದೆ ತುಂಬಿಸಿರೋದು. ಮತ್ತೆ ಇಲ್ಲಿ ನಾವು ಸ್ಪೇಸ್ ನ ವೇಸ್ಟ್ ಮಾಡಬಾರ್ದು ಅಂತ ಸ್ಟೋರ್ ರೂಮ್ ಮಾಡಿದ್ದಾರೆ. ಸೊ ಅಲ್ಲಿ ನಾವು ಥಿಂಗ್ಸ್ ನೆಲ್ಲ ಸ್ಟೋರ್ ಮಾಡ್ಕೊತೀವಿ. ನಮ್ಮ ಅಪ್ಪ ಥಿಂಗ್ಸ್ ನೆಲ್ಲ ಅಲ್ಲೇ ಅಂಡ್ ಇಲ್ಲಿ ಒಂದು ಮಿರರ್ ಇದೆ. ನಮ್ ಮನೆ ಪೂರ್ತಿ ಮಿರರ್ ಇದೆ ಅಂಡ್ ಮಿರರ್ ಆಫ್ ಅವರ್ ಹೌಸ್. ಸೊ ನಮ್ ಕಾಂಪೌಂಡ್ ತುಂಬಾ ದೊಡ್ಡದಾಗಿದೆ. ಓಕೆ, ಕೇರ್ಫುಲ್ ಬಿಲ್ಲು. ಅಂಡ್ ಇಲ್ಲಿ ಇರೋದು ನಮ್ಮ ಅಜ್ಜಿ, ಅವ್ರು ಇಲ್ಲಿ ರೆಸ್ಟ್ ಮಾಡ್ತಾ ಇದಾರೆ. ಅವ್ರ ಕೋಪ ಬಂದ್ರೆ ಯಾರಾದ್ರೂ ಹೊಡಿತಾರೆ ಇಲ್ಲ ಬೈತಾರೆ. ಮತ್ತೆ ಇಲ್ಲಿರೋದು ವಾಶು ಅಂಡ್ ಆ ಕಡೆ ಇರೋದು ಬಾತ್ರೂಮ್. ಅಲ್ಲಿ ನೋಡಿ ಮಂಕಿನೂ ಬಂದಿದೆ, ನಾವು ಡಾಗ್ ಮಾಡ್ತಾ ಇರ್ತೀವಿ ಅಂತ. ಅಂಡ್ ಈ ಕಡೆ ಇರೋದು ಬಾತ್ರೂಮ್ ಅಂಡ್ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳಕ್ಕೆ ಮೇಲೊಂದೈತೆ. ಸೊ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವರು ರೆಸ್ಟ್ ಮಾಡಕ್ಕೆ ಈ 2 ವಾಶ್ರೂಮ್ ಅಂಡ್ ಬಾತ್ರೂಮ್ ಮಾಡಿದ್ದಾರೆ. ರೆಸ್ಟ್ ಮಾಡಕ್ಕೆ ಅಲ್ಲ, ಅವರು ಯೂಸ್ ಮಾಡಕ್ಕೆ ಆಗಲ್ಲ ಅಂತ ಕೆಳಗಡೆ ಮಾಡಿದ್ದಾರೆ. ಅಂಡ್ ಹೋಗೋಣ ಬನ್ನಿ ನಮ್ಮ ಮನೆ ಒಳಗಡೆ. ಸೊ ಈ ಫ್ಲವರ್ಸ್ ಎಲ್ಲಾನು ಗುರು ಪ್ರವೇಶಕ್ಕೆ ಅರೇಂಜ್ ಮಾಡಿರೋದು. ಸೊ ಬನ್ನಿ ನಮ್ಮ ಮನೆಯ ಕೆಳಗಡೆ ಹೋಗೋಣ. ಇವಾಗ ನಮ್ಮ ಮನೆ ಒಳಗಡೆ ನಮ್ಮ ಅಮ್ಮ ಇದ್ದಾರೆ, ನಮ್ ದೊಡ್ಡಮ್ಮ ಇದ್ದಾರೆ ಅಂಡ್ ನಮ್ಮ ಅಜ್ಜಿ ಇದಾರೆ, ನಮ್ಮ ಅಪ್ಪನೂ ಅಲ್ಲಿದ್ದಾರೆ. ನಿಮ್ ಅಜ್ಜಿನ ತೋರ್ಸಮ್ಮ. ನಮ್ಮ ಅಜ್ಜಿನ ಅವಾಗ ತೋರ್ಸಿದೀವಿ. ಅಲ್ಲಿರೋರು ಇವಾಗ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಮಲ್ಕೊಳಕ್ಕೆ. ಮತ್ತೆ ಇದು ಕೃಷ್ಣ, ಇದು ನಮ್ಮ ಅಜ್ಜಿ ಗಿಫ್ಟ್ ಮಾಡಿರೋ ಕೃಷ್ಣ ನಮ್ ಗುರು ಪ್ರವೇಶಕ್ಕೆ. ನಾವು ಗುರು ಪ್ರವೇಶಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿದ್ವಲ್ಲ, ಅದು ಇಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಟೋಟಲ್ ನಮ್ಮ ಮನೆಯಲ್ಲಿ 70 ಲೈಟ್ಸ್ ಇದೆ. ಏನೇನು ಲೈಟ್ಸ್ ಅಂತ ಗೊತ್ತಿಲ್ಲ, ಮನೆ ಪೂರ್ತಿ ಲೈಟ್ಸ್. ಈ ಲೈಟ್ಸ್ ಅಲ್ಲದೆ ಮೇಲೆ ನಮ್ಗೆ ಆ ಲೈಟ್, ಏನ್ ಲೈಟ್ ರೆಡಿ ಅದು ಸ್ಕೈ ಲೈಟ್. ಸ್ಕೈ ಲೈಟ್ ನೆನ್ಪೇ ಇರಲ್ಲ, ಬರ್ಡ್ ನೆನ್ಪಿರಲ್ಲ. ಆ ಸ್ಕೈ ಲೈಟ್ ಇದೆ. ಟೋಟಲ್ 70 ಲೈಟ್ಸ್ ಜೊತೆ ಅದು ಇನ್ನು ಜಾಸ್ತಿನೇ ಲೈಟ್ಸ್ ಇದೆ. Let's get it to our kitchen. ಸೊ ಬೆಂಗಳೂರಲ್ಲಿ ಸ್ವಲ್ಪ ಚಿಕ್ಕ ಕಿಚನ್ ಇದೆ ಅಂತ, ಇಲ್ಲಿ ತುಂಬಾ ದೊಡ್ಡದಾಗ್ಬೇಕು ಅಂತ ನಮ್ಮಮ್ಮ ಫಸ್ಟ್ ಅಲ್ಲಿ ಆರ್ಡರ್ ಮಾಡಿದ್ರು. ಸೊ ಇನ್ನು ಇವಾಗೆ ಸ್ಟಾರ್ಟ್ ಮಾಡಬೇಕು ಅಂತ ಸ್ವಲ್ಪ ಕಮ್ಮಿ ಐಟಮ್ಸ್ ಎಲ್ಲ ಇದೆ. ಕಮ್ಮಿ ಐಟಮ್ಸ್ ಇದ್ರು ನಾವ್ ತುಂಬಾ ಸತಿನೇ ಅಡಿಗೆ ಮಾಡ್ಕೊಂಡ್ ತಿಂದಿದೀವಿ. ಇಲ್ಲಿ ಅಡಿಗೆ ಮನೆ ಪಕ್ಕ ನಮ್ ದೇವರ ಮನೆ ಇದೆ. ಸೊ ಇಲ್ಲಿ ನಮ್ ಮನೆಯ ಮೇನ್ ವ್ಯೂ ಬಂದ್ರೆ ಇದೆ ವೆಂಕಟೇಶ್ವರ ಸ್ವಾಮಿದು. ಆಕ್ಚುಲಿ ಈ ಪಾಯಿಂಟ್ ಗೋಸ್ಕರನೇ ನಮ್ಮ ಮನೆಯಲ್ಲಿ ತುಂಬಾ ನಾವು ತಲೆ ಕೆಡ್ಸ್ಕೊಂಡಿದ್ದು. ಬೆಂಗಳೂರಲ್ಲಿರೋ ಎಲ್ಲಾ ಶಾಪ್ಗಳು ಆಲ್ಮೋಸ್ಟ್ ಹುಡುಕ್ಬಿಟ್ಟು ಲಾಸ್ಟ್ ಇರೋ ಶಾಕೊಂಡು ಈ ಫ್ರೇಮ್ ನ ಇಲ್ಲಿ ಹಾಕಿರೋದು. ಸೊ ದಿಸ್ ಇಸ್ ಅವರ್ ಫೇವ್ರೆಟ್ ಪಾಯಿಂಟ್. ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ. ಇವಾಗ ತುಂಬಾ ರೈನಿ ಸೀಸನ್ ಆಗಿರೋದ್ರಿಂದ ಆಚೆ ಇವಾಗ ತುಂಬಾ ಮಳೆ ಬೀಳ್ತಾ ಇದೆ. ನಾವು ಬೇಡ ಬಟ್ಟೆ ಇದು ಒಗೆಯೋದೇ ಬೇಡ ಅನ್ಕೊಂಡ್ರು ವಾಶ್ ಮಾಡಿರ್ತವ್ರೆ. ಮತ್ತೆ ಆಚೆ ಒಳಗಾಕಿದ್ರೆ ಕೋತಿಗಳು ಬರ್ತಾ ಇದೆ, ಇಲ್ಲಾಂದ್ರೆ ಮಳೆ ಬರ್ತಾ ಇದೆ. ಅದಕ್ಕೆ ಮನೇಲಿ ನಾವು ಇದನ್ನ ಫುಲ್ ಒಳಗಾಕಿದೀವಿ. ಅದಕ್ಕೆ ಇದ್ರಿಂದಾನೇ ಆಚೆ ಅಂತ ಮೆಸ್ಸಿಯಾಗಿ ಕಾಣಿಸ್ತಾ ಇರೋದು. ಮನೆ ಇದನ್ನ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕು. ಅಂಡ್ ಇಲ್ಲಿ ಹೋದ್ರೆ ಇದು ನಂದು ಮತ್ತೆ ನಮ್ಮ ಅಕ್ಕದು. ಪ್ಲೀಸ್ ನೆನ್ನೆ ಎಲ್ಲ ತುಂಬಾ ಗಲೀಜ್ ಆಗಿತ್ತು. ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಪರವಾಗಿಲ್ಲ ಅಂತ ಅನ್ಕೊಂಡಿದೀನಿ. ಆದ್ರೂ ಇದೆಲ್ಲ ಫುಲ್ಲು ನೆನ್ನೆ ಗೃಹ ಪ್ರವೇಶಕ್ಕೆ ತಗೊಂಡಿರೋ ಐಟಮ್ಸ್ ಮತ್ತೆ ನಮ್ ಬಟ್ಟೆ ಮತ್ತೆ ನಮ್ ಮೇಕಪ್ ಸೆಟ್ಸ್ ಎಲ್ಲ ಇದೆ.
ಅಂಡ್ ಈಗ ಬಂದ್ರೆ ನಮ್ದು ಬಾತ್ರೂಮ್. ಓಕೆ, ಬಾತ್ರೂಮ್ ಅಲ್ಲಿ ನಮ್ಗೆ ಒಂದು ಮಿರರ್ ಲೈಟ್ ಬಂದಿದೆ. ಇದು ನೋಡಕ್ಕೂ ಸ್ವಲ್ಪ ಕ್ಯೂಟ್ ಆಗಿದೆ. ಮತ್ತೆ ಇಲ್ಲಿ ನಾವು ಮುಖ ನೋಡ್ಕೊಳ್ಬಹುದು. ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ಮಿರರ್ ಅಲ್ಲಿ ಮುಖಾನೇ ನೋಡ್ಕೊಳ್ಳೋದು. ಅಂಡ್ ದಿಸ್ ಇಸ್ ಆರ್ ಮಿರರ್. ಆಕ್ಚುಲಿ ಬೇಕಂದ್ರೆ ನಮ್ಮ ಅಣ್ಣಗೆ ಹೇಳ್ಬಿಟ್ಟು ಇದನ್ನ ನಮ್ಮ ಅಕ್ಕ ಸ್ವಲ್ಪ ಕೆಳಗಡೆ ಹಾಕಿದಾಳೆ. ನಾವು ಹೈಟ್ ಸ್ವಲ್ಪ ಕಮ್ಮಿ ಅಲ್ವಾ, ತುಂಬಾ ಮೇಲೆ ತಿಂದ್ರೆ ನೋಡ್ಕೊಳಕ್ ಆಗಲ್ಲ ಅಂತ. ಇಲ್ಲಂದ್ರೆ ನಾವು ನೀಟಾಗಿ ನಾವ್ ಹೆಂಗೆ ಮೇಲ್ಗಡೆಯಿಂದ ಕೆಳಗಡೆ ಮಾಡ್ಕೊಂಡು ಎಷ್ಟು ರೆಡಿ ಆಗ್ತಿದೀವೋ ಅದನ್ನ ನೀಟಾಗಿ ನೋಡ್ಕೊಂಡು ಮೇಕಪ್ ಮಾಡ್ಕೊಳ್ಬಹುದು. ಅದಕ್ಕೆ ಇದು. ಅಂಡ್ ಇದು ನಾವು ಬೆಂಗಳೂರಲ್ಲಿ ಇದ್ರಿಂದ ಏನಷ್ಟು ಯೂಸ್ ಮಾಡ್ತಾ ಇದ್ದಿಲ್ಲ, ಅದಕ್ಕೆ ತಗೊಂಡಿದ್ದು. ಇವಾಗ ನಾವು ನಮ್ಮ ಅಪ್ಪ ಅವರದ್ದು ರೂಮ್ ಒಳಗಡೆ ಇಲ್ಲೂ ಸ್ವಲ್ಪ ಮೆಸಿ ಆಗಿದೆ. ಬಟ್ಟೆಗಳು ಏನೇನೋ ಐಟಮ್ಸ್ ಅಲ್ಲ. ಸೊ ಪ್ಲೇಸ್ ದ ಮೈಂಡ್. ಅಂಡ್ ಇಲ್ಲೂ ಮಿರರ್ ನ ಹಾಗೆ ಫಿಟ್ ಮಾಡಿದ್ದಾರೆ. ಆಕ್ಚುಲಿ ಈ ರೂಮ್ ಕಂಪೇರ್ ಮಾಡಿದ್ರೆ ಆ ರೂಮ್ ಸ್ವಲ್ಪ ದೊಡ್ಡದು. ನಮ್ಮಪ್ಪ ಬೇಕಂತಾನೆ ನಮ್ಗೆ ಸ್ವಲ್ಪ ದೊಡ್ಡ ರೂಮ್ ನ ಕೊಟ್ಟಿದ್ದಾರೆ. ಇದು ನಮ್ಮಪ್ಪ ಅವ್ರದ್ದು ಬಾತ್ರೂಮ್. ನಮ್ಮ ಮನೆ ಟೆರೆಸ್ ಗೆ ಹೋಗೋಣ. ಆಕ್ಚುಲಿ ಅವಾಗ ನಾವು ಕೋತಿಗಳನ್ನ ಕಡಿಬಲ್ಲ, ಇವಾಗ ಅದು ಅಲ್ಲಿ ಇರುತ್ತೆ. ಆಕ್ಚುಲಿ ನಮಗೆ ಕೋತಿ ಅಂದ್ರೆ ತುಂಬಾ ಭಯ, ನಮ್ಮ ಅಕ್ಕಗೂ ಭಯ. ಆದ್ರೂ ಇವಾಗ ಸಾಹಸ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲ, ಯಾವ ಕೋತಿನೂ ಕಾಣಿಸ್ತಿಲ್ಲ. ಮೇಲೆ ಇರ್ಬೋದು. And this is our ಟೆರೆಸ್. ಸೊ ಸಾರಿ ಗೈಸ್, ಟೆರೆಸ್ ಇರೋದು ಮೇಲೆ, ಇದು ಬಾಲ್ಕನಿ. ಸೊ ಮೇಲ್ಗಡೆ ಟೆರೆಸ್ ಇದೆ, ಅದೇ ಕೋತಿಗಳು ಇದೆ. ಕೋತಿ ನನ್ನ ನೋಡ್ಬಿಟ್ಟು ಕೆಳಗಡೆಯಿಂದ ಬರ್ತಾ ಐತೆ ಮೇಲ್ಗೆ. ಅಲ್ಲೊಂದ್ ಕೋತಿ ಐತೆ, ಅಲ್ಲೊಂದ್ ಕೋತಿ ಐತೆ. ನಾವು ಬೆಟ್ರ್ ಒಳಗಡೆ ಹೋಗ್ಬೇಡ, ಇಲ್ಲ ಅಂದ್ರೆ ಅದ್ ಮನೆ ಒಳಗಡೆ ಹೋಗ್ಬಿಡುತ್ತೆ. ಮತ್ತೆ ನಾವೇ ಒಗಿಸ್ಕೊಳ್ಬೇಕಾಗುತ್ತೆ. ಅದ್ ಹೋದ್ಮೇಲೆ ಒಂದು 5 minutes ಆದ್ಮೇಲೆ ನಾವು ಒಳಗಡೆ ಬರೋಣ. ಇಲ್ಲಿ ಮೇಲ್ ಹೋದ್ರೆ ಟೆರೆಸ್ ಐತೆ ಅಷ್ಟೇ, ಏನೈತೆ ಮೇಲಿಂದ ವ್ಯೂ ತೋರ್ಸ್ಬೇಕು ಅದನ್ನ. ಆಕ್ಚುಲಿ ಇವಾಗ ನಿಮ್ಗೆ ವಿಡಿಯೋ ಅಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸಿರ್ಬೋದು ಕ್ಲಾರಿಟಿಯಲ್ಲಿ. ನಾವು ಅವಾಗಿಂದ ತೆಗ್ದಿರೋದು ನಮ್ಮ ಅಮ್ಮ ಫೋನ್ ಇದ್ರಲ್ಲಿ. ಇದು ರೆಡ್ಮಿ, ಇದ್ರಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಫೋನ್ಗಿಂತ. ಅದಕ್ಕೆ ಇದ್ರಲ್ಲಿ ಟ್ರೈ ಮಾಡಿದ್ವಿ, ಆದ್ರೆ ಇದ್ರಲ್ಲಿ ಸ್ಟೋರೇಜ್ ಆಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ನನ್ನ ಫೋನೇ ಯೂಸ್ ಮಾಡ್ತಾ ಇದೀವಿ. ಸೊ ಇವಾಗ ಏನಂದ್ರೆ ನಮ್ಮ ಮನೆಯಲ್ಲಿ ಇರೋ ಪ್ರತಿಯೊಬ್ಬರನ್ನು ಈ ಮನೆ ಕಟ್ಟಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತೈತೆ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳೋಣ. ಆ್ಯಂಡ್ ನನ್ನ ಒಪಿನಿಯನ್ ಫಸ್ಟ್, ನನ್ನ ಒಪಿನಿಯನ್ ಸ್ಟಾರ್ಟ್ ಮಾಡೋಣ, ಇಲ್ಲ ಲಾಸ್ಟ್ ನನ್ನ ಒಪಿನಿಯನ್ ಹೇಳೋಣ? ಫಸ್ಟ್ ಲಾಸ್ಟಲ್ಲಿ ನನ್ನ ಒಪಿನಿಯನ್ ಹೇಳೋಣ. ಫಸ್ಟ್ ನಮ್ಮ ಅಕ್ಕಯಿಂದ ಸ್ಟಾರ್ಟ್ ಮಾಡೋಣ. ಇಲ್ಲ, ಆ ಥರ ಏನೂ ಇಲ್ಲ. ನಂದು ಸ್ವಲ್ಪ ಸಸ್ಪೆನ್ಸ್ ಇರಲಿ. ಫಸ್ಟ್ ಎಲ್ಲಾನು ಕೇಳ್ಬಿಟ್ಟು ಲಾಸ್ಟಲ್ಲಿ ನನ್ನ ಒಪಿನಿಯನ್ ಹೇಳಲ್ಲ. ಫಸ್ಟ್ ನಮ್ಮ ಅಕ್ಕ ಸ್ಟಾರ್ಟ್ ಮಾಡ್ತಾಳೆ. ನೋ, ಯು ಟೆಲ್ ವಾಟ್ ಎವರ್ ಯು ಫೀಲ್. ಓಕೆ ಫೈನ್. ನಮ್ಮ ಅಕ್ಕ ಆಮೇಲೆ ಹೇಳ್ತಾಳಂತೆ. ಸೊ ಇವಾಗ ನಾವು ನಮ್ಮಮ್ಮ ಅವಾಗಿಂದ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ರು, ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಸೊ ಇವಾಗ ಕೇಳೋದೇ ಬೆಟರ್ ಅನಿಸ್ತೈತೆ. ಸೊ ನಮ್ಮ ಮನೇಲಿ ಇವಾಗ ಅಪ್ಪ, ಅಮ್ಮ, ಅಜ್ಜಿ, ದೊಡ್ಡಮ್ಮ ಇದ್ದಾರೆ. ನಮ್ಮ ಅಜ್ಜಿ ಏನು ಹೇಳಲ್ಲ ಅನ್ಕೊತಾ ಇದ್ದೀನಿ, ಮಲ್ಕೊಂಡು ಬಿಟ್ಟಿದ್ದಾರೆ. ಫಸ್ಟ್ ನಮ್ಮ ಅಜ್ಜಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ ಏನಂದ್ರೆ, ಈ ಮನೆ ಕಟ್ಟಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತೈತೆ. ಅಲ್ಲ, ತುಂಬಾ ಖುಷಿ ಆಗ್ತೈತೆ. ಹೌದು, ನಿಮ್ಮ ಒಪಿನಿಯನ್ ಏನು ಇವಾಗ ಈ ಮನೆ ಕಟ್ಟಿರೋದಕ್ಕೆ? ನಮ್ಮ ಮಗಳು ಕಟ್ಟಿದ್ದಾರೆ, ಒಂಥರ ಸಂತೋಷ ಅಲ್ವಾ? ಅಷ್ಟೇನಾ? ಅಷ್ಟೇ, ಇನ್ನೇನಿರುತ್ತೆ. ಓಕೆ, ದೊಡ್ಡದಾಗಿದೆ, ಪರವಾಗಿಲ್ಲ. ಎಷ್ಟು ಜನ ಬಂದ್ರೂ ತಡೀತದೆ. ಹೌದು, ಇದೇ ಮೆತ್ಕೊ ಚೀಡ್ಬಿಟ್ಟು ಓಕೆ. ಇವಾಗ ನಮ್ಮ ದೊಡ್ಡಮ್ಮನ ಕೇಳ, ಇಲ್ಲಿ ಕಟ್ಟಿನೇ దానికి ఎంత ಖುಷಿ ಆಯ್ತು అని ಸಂತೋಷ. ಸರಿ, ಈ ಮನೇಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು? ಆವಾಗ ಅಡುಗೆ ಮನೆ, ಕಿಚನ್ ತುಂಬಾ ಇಷ್ಟ ಆಯ್ತಂತೆ ನಮ್ಮ ಅಜ್ಜಿಗೆ. ಕಿಚನ್ ತುಂಬಾ ಇಷ್ಟ ಆಯ್ತು. ಆಮೇಲೆ ಏಡುಕೊಂಡಲ್ವಾಡು. ಓಕೆ,
ఎంత ಖುಷಿ ಆಯ್ತಾ ಒಂದು ಇಲ್ಲಿ ಕಟ್ಟಿರೋದು? చాలా ఖుషిగా ఉంది. చాలా ఖుషి ఆಯ್ತಾ? చాలా ఖుషి. ఏమి ఇష్టమైంది ఇంట్లో చాలా? అన్నీ ఇష్టమే, అంత బాగుంది ఇల్లు అంతా. ఒకే ఒకటి చాలా ఇష్టమైంది. చాలా ఇష్టమైంది. అన్నీ బాగానే ఉన్నాయి, అన్నీ బాగానే ఉంది. బయట అది బాల్కనీ, ఇది డిజైన్ ಆಚೆ ಇರೋದು, ಆಚೆ ತುಂಬಾ ಇಷ್ಟ. ಹಟ್ಟು ತುಂಬಾ ಇಷ್ಟ ಆಯ್ತಂತೆ. ಓಕೆ, ನಮ್ಮ ಮಮ್ಮಿ ಕೇಳೋಣ ಇವಾಗ. ಈ ಮನೆ ಕಟ್ಟಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತೈತೆ? ಖುಷಿ ಇದೆ. ಓಕೆ, ಊರಲ್ಲಿದೆ, ಇದು ಬೆಂಗಳೂರಲ್ಲಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಈ ತರ. ಈ ಮನೆ ಕಟ್ಟಿರೋದಕ್ಕೆ ತುಂಬಾ ಕಷ್ಟ ಬಿದ್ದಿರಲ್ಲ? ಏನ್ ಪ್ರಾಬ್ಲಮ್ ನಿಮ್ಗೆ ಇವಾಗ? ಇಲ್ಲಿ ಕಟ್ಟಿದ್ ನನಗೆ ಖುಷಿನಾ? ಇಲ್ಲಿ ಬಾಂದಾ కాదమ్మా ఎగరేసిందే. ఏమే ಯಾರ್ ಬಾಧೆ ಅವ್ರಿಗಿದ್ರೆ ಇವ್ರ ಬಾಧೆ ಇವ್ರಲ್ಲಿ ಇರ್ತಾರೆ. ಓಕೆ, పలాందేనే చెప్పింటే కదా. ఈ అమ్మని అడుగు, ఈ ఇల్లు బాగుందా? ఈ ఇల్లు బాగుంది. ಇಲ್ಲಿ ಬಾಂದಾ? ఎవరిది ఇల్లు? నా బాబుదే, నీదా? వాళ్ళదే, భద్రప్ప వాళ్ళదే. భద్రప్ప ఎవడు వాడు? భద్రప్ప ఎండ్లమ్మ. ಯಾರದು? ಭದ್ರಪ್ಪ. ಈ ಮನೆ ನಮ್ದಲ್ವಂತೆ, ಯಾರೋ ಭದ್ರಪ್ಪ ಅಂತ. ಭದ್ರಪ್ಪ ಯಾರು ಇವ್ರು? ಈ ಮನೆಯಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು? ನನಗೆ ಸ್ಕೈಲೈಟ್ ಅಂದ್ರೆ ತುಂಬಾ ಇಷ್ಟ. ಅಷ್ಟೇ. ಅಷ್ಟೇನಾ? ಸ್ಕೈಲೈಟ್ ಒಂದೇನಾ ಇಷ್ಟ? ಸ್ಕೈಲೈಟ್ ಇಷ್ಟ, ಅಡ್ಗೆ ಮನೆ ಇಷ್ಟ. ఈ ఇంట్లో నీకు యాద్ చాలా ఇష్టమైనది? ఇంట్లో నుంచే ఈ ఇంట్లో ಈ ಮನೆಯಲ್ಲಿ ತುಂಬಾ ಇಷ್ಟ ಆಗಿದೆ ಯಾವುದು? ಈ ಮನೆ ಎಲ್ಲ ನನ್ಗಿಷ್ಟ. ಒಂದು ಈ ಒಪಿನಿಯನ್ ಏನೌದು? ಒಪಿನಿಯನ್ ಏನಂದ್ರೆ, ನಾವು ತುಂಬಾ ಕಷ್ಟ ಬಿದ್ದು ಮನೆ ಕಟ್ಟಿದೀವಿ. ತುಂಬಾ ವರ್ಷ ಮನೆ ಇಲ್ದಿರ ಇವರಲ್ಲಿ ತುಂಬಾ ಮನೇಲಿ ತಿರುಗಿದ್ದೀವಿ, ತುಂಬಾ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಲಾಸ್ಟ್ ಫೈನಲ್ಲು ಇವಾಗ ಮನೆ ಆಗಿದೆ, ಸಂತೋಷ. ಎಷ್ಟು ಇಯರ್ಸ್ ಆಗಿದೆ? ನಾವ್ ಈ ಮನೆ ಸ್ಟಾರ್ಟ್ ಮಾಡಿ 7 ವರ್ಷ ಆಗಿದೆಲ್ಲ. ಐಕದ್ ಮಮ್ಮಿ 5 ವರ್ಷ ಆಯ್ತಾ? 5 ವರ್ಷ ಆಗಿದೆ. ಆದ್ರೆ ನಾವು ಒಂದೇ ಸರಿ ಕಟ್ಟಿಲ್ಲ ಮನೆ, ಸ್ವಲ್ಪ ಸ್ವಲ್ಪ ದುಡ್ಡು ಇದ್ದಾಗ ಬಂದು ಮನೆ ಕಟ್ಕೊಂಡು ಲಾಸ್ಟ್ ಫೈನಲಿ ಇವಾಗ ಗೃಹಪ್ರವೇಶ ಕೂಡ ಆಯ್ತು. ಓಕೆ, ಸೊ ಇವಾಗ ಫೈನಲಿ ನಮ್ಮ ಅಪ್ಪನ ಕೇಳೋಣ, ಓನರ್ ಆಫ್ ದಿ ಹೌಸ್. ఏమి ಒಪಿನಿಯನ್ ಏಮಿ ಇಂటి ಕಟ್ಟಿಡೋದಕ್ಕೆ? ಒಪಿನಿಯನ್ ಏನು ಇಲ್ಲ. ಇವಾಗ ಎಲ್ಲ ಪ್ಲಾನು ನಂದೇ ಅಲ್ವಾ, ಎಲ್ಲ ಚೆನ್ನಾಗೇ ಇದೆ. ಮತ್ತೆ ಯಾವ್ದು ತುಂಬಾ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಗುತ್ತೇನೆ. ಜಾಸ್ತಿ ಇಷ್ಟ ಆಗಿದೆ? ಅಲ್ಲ, ಅವ್ರದೇ ಪ್ಲಾನ್ ಅಲ್ವಾ. ನಾನು ಹಿಂಗೆ ಕಟ್ಬೇಕು, ನನ್ನ ಮನೆ ಹೀಗೆ ಇರ್ಬೇಕು ಅಂತ ಅವ್ರದ್ದು ಅದೊಂದು ಡ್ರೀಮ್ ಇದೆಯಲ್ಲ, ಒಂದೊಂದು ಪಾಯಿಂಟ್ ಇಷ್ಟ. ಈ ಮನೇಲಿ ಏನು ಇಷ್ಟ ಅಂದ್ರೆ ಬೆಳಕು. ಎಲ್ಲಿ ಎಲ್ಲ ಲೈಟ್ ಹಾಕಂಗಿಲ್ಲ, ಯಾವಾಗ್ಲೂ ಬೆಳಕಿರುತ್ತೆ. ಆ ತರ ಪ್ಲಾನ್ ಮಾಡಿ ಕಟ್ಟಿದೀವಿ. ಅದಕ್ಕೆ ಪ್ಲಾನ್ ಮಾಡಿ ಸ್ಕೈಲೈಟ್ ಮಾಡಿದ್ದಾರೆ. ಅಂಡ್ ನೈಟ್ ಅಲ್ಲೂ ತುಂಬಾ ಬೆಳಕಿರ್ಬೇಕು ಅಂತ ತುಂಬಾ ಲೈಟ್ಸ್ ಆಗ್ಬಿಟ್ಟಿದ್ದಾರೆ. ಓಕೆ, ಇವಾಗ ನಮ್ಮ ಅಕ್ಕ ಒಪಿನಿಯನ್. ನನ್ನ ಒಪಿನಿಯನ್ ಏನಂದ್ರೆ, ನನಗೆ ತುಂಬಾ ಇಷ್ಟ ಆಯ್ತು ನಮ್ಮ ಮನೆ. ಅಂದ್ರೆ ದೊಡ್ಡ ಮನೆಯಲ್ಲಿ ಇರಬೇಕು ಅಂತ ಎವ್ರಿ ಒನ್ಸ್ ಡ್ರೀಮ್ ಅಲ್ವಾ. ಸೊ ನಮ್ಮ ಡ್ರೀಮ್ ಹೌಸ್ ತರ ಇದೆ ಇದು. ಆಮೇಲೆ 5 years ಕಷ್ಟಪಟ್ಟು ಕಟ್ಟಿದ್ದು. ನಾವು ವೆಯ್ಟ್ ಮಾಡ್ತಿದ್ವಿ ಯಾವಾಗ ನಮ್ಮ ಮನೇಲಿ ಇರಬೇಕು ಅಂತ. ಸೊ ಫೈನಲಿ ನಾವು ನಮ್ಮ ಮನೆ ಇದ್ದೀವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಇದೇ ಥರ ಬೇಡ ಬಿಡಿ, ನಾವು ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ರೆ ಅದು ನಿಲ್ಸೋದೇ ಇಲ್ಲ. ಸೊ ಏನು, ಇವಾಗ ಇರೋ ಮನೇಲಿ ಚೆನ್ನಾಗಿ ಖುಷಿಯಾಗಿರ್ಬೇಕು ಅಷ್ಟೇ. ಸೊ ಎಲ್ಲರೂ ಒಪಿನಿಯನ್ ಆಗೋಯ್ತು. ಲಾಸ್ಟಿಗೆ ನನ್ನ ಒಪಿನಿಯನ್, ನಾನೇನೋ ದೊಡ್ಡ ಸಸ್ಪೆನ್ಸ್ ಅಂತ ಹೇಳ ಅಂತ ಅನ್ಕೊಂಡೆ. ಅಷ್ಟು ಸಸ್ಪೆನ್ಸ್ ಏನೂ ಇಲ್ಲ. ನನಗೂ ತುಂಬ ಖುಷಿ ಆಗ್ತಾ ಇತ್ತು ಮನೆ ಕಟ್ಟಿರೋದಕ್ಕೆ. ಹೌದು, ಇಷ್ಟು ದಿನ ನಾವು ನಮ್ಮ ಮನೇಲಿ ಇದ್ದಿಲ್ಲ, ನಮ್ಮ ರಿಲೇಟಿವ್ಸ್ ಅವ್ರ ಮನೇಲೆಲ್ಲ ಇದ್ವಿ. ಸೊ ತುಂಬ ವರ್ಷ ಆದಮೇಲೆ ನಮ್ಮ ಮನೇಲಿ, ನಮ್ಮ ಮನೆ ಅಂತ ನಮ್ಮ ಮನೇಲಿ ಇರೋದು ತುಂಬ ಖುಷಿ ಆಗ್ತೈತೆ. ಆ್ಯಂಡ್ ಹೌದು,
ರೀಲ್ಸ್ ಮಾಡ್ಕೊಳಕ್ಕೂ ಈ ಮನೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಪ್ರತಿ ವರ್ಷ ಆ್ಯಂಡ್ ಏನೇ ಹಬ್ಬ ಬಂದ್ರೂ ಐ ಆಮ್ ಡ್ಯಾಮ್ ಶೋರ್ ನಾವು ಊರಿಗೆ ಬಂದ್ಬಿಡ್ತೀವಿ. ಇವಾಗ ಎಲ್ಲ ಹಬ್ಬಗಳನ್ನೂ ನಾವು ಊರಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಕೊತಾ ಇದ್ದೀವಿ, ಮಾಡ್ತೀವಿನು. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಸೊ ಈ ವಿಡಿಯೋ ನೋಡ್ತಾ ಇರೋರೆಲ್ಲ ನಿಮಗೆ ಈ ಮನೆ ನೋಡಿಬಿಟ್ಟು ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಈ ಮನೆಯಲ್ಲಿ ತುಂಬಾ ಇಷ್ಟ ಆಗಿದ್ದು ವೆಂಕಟೇಶ್ವರ ಸ್ವಾಮಿದು ಆ್ಯಂಡ್ ಟೆರೆಸ್ ಇಷ್ಟ ಆಯ್ತು. ಟೆರೆಸಾ ಬಾಲ್ಕನಿನ? ಬಾಲ್ಕನಿ ಅಲ್ಲ, ಟೆರೆಸ್. ಸೊ ಅವಾಗೆ ನಾವು ಕೋತಿಗಳಿದೆ ಅಂತ ಹೋಗ್ಬಿಟ್ವಲ್ಲ, ಇವಾಗ ಮತ್ತೆ ಬಂದಿದೆ. ಕೋತಿಗಳು ಇನ್ನೂ ಇದೆ. ನಮ್ಮ ಅಕ್ಕಗೆ ಯಾಕೋ ತುಂಬ ಅರ್ಜೆಂಟು ಟೆರೆಸ್ ತೋರಿಸ್ಬೇಡ ಅಂತ. ಆದರೆ ಕೋತಿಗಳನ್ನ ನೋಡ್ತಾ ಇದ್ದೆ ನನಗೆ ತುಂಬ ಭಯ ಆಗ್ತೈತೆ. ಎಲ್ಲವೂ ಇದ್ದಾವೆ. ಅಮ್ಮೋ, ಆಚಾ tell that also. ಅಯ್ಯೋ, ಕಾಚಾ ಹಣ್ಣು. ಸೊ ನಮ್ಮ ಅಪ್ಪ ಜೊತೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಟೆರೆಸ್ಸಿಂದ ಈ ಊರಲ್ಲಿ ಏನೇನಿದೆ ನಮ್ಮ ಪಕ್ಕದ ಊರು ಕಾಣಿಸ್ಬಿಡ್ತಿದ್ದೆ. ಫುಲ್ ಫಾರ್ಮ್ಸ್ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಇಲ್ಲೇ ಇದೆ ಸ್ಕೈಲೈಟು. ಇಲ್ಲಿಂದ ನೋಡಿದ್ರೆ ನಮ್ಮ ಹಾಲು ಕಾಣಿಸುತ್ತೆ. ಅಚ್ಚುಡೆ, so what is this hut? Tank. This is tank. ಮೇಲೆ ಟ್ಯಾಂಕ್ ಇದೆ. ಕೆಳಗಡೆ ಸಾಮಾನು ಇಟ್ಕೊಳ್ಳೋಕ್ಕೆ, ಇಲ್ಲ ನಾವೇ ನಿಂತ್ಕೊಳ್ಳೋಕ್ಕೆ ಮಳೆ ಬಂದಾಗ ಸುಮ್ಮನೆ ಡ್ಯಾನ್ಸ್ ಮಾಡಿಕೊಂಡು. ಸೊ ಇಲ್ಲಿ ನಾನು ಚೆನ್ನಾಗಿ, ನನಗಿಲ್ಲೊಂದು ಒಳ್ಳೆ ವ್ಯೂ ಸಿಕ್ಕಿದೆ ಫೋಟೋಸ್ ತೊಗೊಳಕ್ಕೆ, ವೀಡಿಯೋಸ್ ಮಾಡೋಕ್ಕೆ, ಇಲ್ಲಿ ಅಲ್ಲಿ ಎಲ್ಲ. ಅದಕ್ಕೆ ನನಗಿದು ತುಂಬ ಇಷ್ಟ ಆಯಿತು. ನಮ್ಮ ಅಕ್ಕಗೆ ಏನು ಇಷ್ಟ ಆಯಿತು ಅಂತ ನಮ್ಮ ಅಕ್ಕ ಹೇಳಲೇ ಇಲ್ಲ ಇನ್ನು. ವೆಂಕಟೇಶ್ವರ ಸ್ವಾಮಿ ಫೋಟೋ, ನಮ್ಮ ಅಕ್ಕಗೂ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಷ್ಟ ಆಯ್ತಂತೆ. ನಮ್ಮೂರಲ್ಲಿ ಇವಾಗ ವಾಟ್ ಹಬ್ಬ ಇಸ್ ಇಟ್? ಕಾವಡಿ ಹಬ್ಬ ನಡೀತಾ ಇದೆ. ಇಲ್ಲಿಂದ ನೋಡ್ಬೋದಲ್ಲ, ಅಲ್ಲಿ ಜನ ಎಲ್ಲ ಇದ್ದಾರೆ, ತಮಟೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ದೇವರಿಗೆ ಪೂಜೆ ಮಾಡ್ತಾವೆ. ಹಬ್ಬ ಅಂದ್ರೇನೆ ಒಂದು ಎಂಜಾಯ್ಮೆಂಟ್, ಅದೊಂದು ಖುಷಿ. ಯಾ ಓಕೆ, ಆ ವ್ಲಾಗ್ನ ಎಂಡ್ ಮಾಡೋಣ. ಸೊ ಇಲ್ಲಿಗೆ ನಮ್ಮ ಹೋಮ್ ಟೂರ್ ಮುಗೀತು. ನಮ್ಮ ಮನೇಲಿ ಯಾರ್ಯಾರ ಒಪಿನಿಯನ್ ಏನು, ಮತ್ತು ಅವ್ರಿಗೆ ಯಾವ್ಯಾವ ಪಾಯಿಂಟ್ ತುಂಬ ಇಷ್ಟ ಆಯಿತು, ಯಾವ ವ್ಯೂ ಪಾಯಿಂಟ್ ತುಂಬ ಇಷ್ಟ ಆಯಿತು ಅಂತೆಲ್ಲ ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಕ್ತಾಯವಾಗುತ್ತೆ. ಸೊ ನಿಮ್ಮ ಒಪಿನಿಯನ್ಸು ಆಲ್ರೆಡಿ ತಿಳಿಸಿ ಅಂತ ನಾನು ಹೇಳಿದ್ದೀನಿ. ಒಪಿನಿಯನ್ಸ್. ನನ್ನ ಗಂಟ್ಲು ಸ್ವಲ್ಪ ನೀಟಾಗಿ ತಿರುಗಲ್ಲ ಗೈಸ್, ಗಂಟ್ಲು ಅಂತೀನಿ, ನಾಲ್ಗೆ ನೀಟಾಗಿ ತಿರುಗಲ್ಲ. ಸೊ ಓಕೆ, ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಆಗುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಟು ಅವರ್ ಹೇ ಬ್ಯೂಟಿಫುಲ್ ಯೂಟ್ಯೂಬ್ ಚಾನಲ್. ಅಂಟಿಲ್ ದೆನ್, ನಾನು ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡೋವರೆಗೂ ಕೀಪ್ ವಾಚಿಂಗ್ ಹೇ ಬ್ಯೂಟಿಫುಲ್. ಥ್ಯಾಂಕ್ ಯು. ನಮ್ಮಮ್ಮ ಅವಾಗ ನೀಟಾಗಿ ಹೇಳಿಲ್ವಂತೆ, ಇನ್ನೊಂದ್ಸತಿ ಹೇಳ್ತಾರೆ. ಅವ್ರ ಅಜ್ಜಿ ಡಿಸ್ಟರ್ಬ್ ಮಾಡಿದ್ರು. ನಮ್ಮ ಅಜ್ಜಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅದಕ್ಕೆ. ಸೊ ಕೇಳೋಣ, ನಿಮ್ಮ ಒಪಿನಿಯನ್ ಏನು? ನಮ್ಮ ಒಪಿನಿಯನ್ ಏನೇನು ಇಲ್ಲ. ನಾವು ಊರಿಗೆ ಬಂದರೆ ತುಂಬ ಕಷ್ಟ ಆಗ್ತಿತ್ತು ಇರೋಕ್ಕೆ. ನಾವು ಫ್ಯಾಮಿಲಿ ಎಲ್ಲ ಒಂದೇ ಸರಿ ಬರೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಬಂದರೆ ಅವ್ರ ಮನೇಲಿ ಎಷ್ಟೊತ್ತು ಅಂತ ಇರೋದು. ಇವಾಗ ನಮ್ಮ ಮನೆ ಅಂದರೆ ಕುತ್ಕೊಬೋದು, ಬಂದಿದ ತಕ್ಷಣ ಮಲ್ಕೊಬೋದು, ನಮ್ಗೆ ಏನು ಬೇಕೋ ಅದು ಆರಾಮಾಗೆ. ಅಂದರೆ ಬೇರೆಯವ್ರ ಮೇಲೆಲ್ಲ ಆ ಥರ ಆಗಲ್ವಲ್ಲ. ಅದಕ್ಕೆ ನಮ್ಮದು ಅಂತ ಒಂದು ಮನೆ ಇರಬೇಕು ಯಾವತ್ತು ಅಲ್ವಾ. ಊರೆಲ್ಲ ತಿರುಗಿದ್ರು ಫಸ್ಟ್ ಮನೆಗೆ ಬಂದಿದ್ದು ಹುಷಪ್ಪ ಮಲ್ಗೋಣ ಅಂತ ಅನ್ಸೋದು. ಅದು ನಮ್ಮ ಮನೆ ಮಾತ್ರ, ಬೇರೆಯವ್ರ ಮನೆಯಲ್ಲೆಲ್ಲ ಹಂಗೆ ಅನ್ಸಲ್ಲ. ನೆಂಟ್ರೆ ಅಷ್ಟೇ. ಕ್ಲೋಸ್.